ನನಗೆ ಖುಷಿ ಆಗೋದಕ್ಕಿಂತ ಪ್ರೇಕ್ಷಕರಿಗೆ ಖುಷಿ ಆಗಬೇಕು. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಈ ಒಂದು ಚಿತ್ರದ ನಾಯಕ ನಟರಾದ ವಿಜಯ್ ಕುಮಾರ್ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು, ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸತೀಶ್ ನೀನಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರಿಗೂ ಗೊತ್ತಿದೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಅಯ್ಯಗೆಟ್ಟು ಅಂತ ಸಿನಿಮಾ ಬರ್ತದೆ. ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು, ಡೈಲಾಗ್ ರೈಟ್ಸರು, ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರೆತು ಬಿಟ್ಟಿದ್ದಾರೆ ನನ್ನ. ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ, ನಿನ್ನಲ್ಲಿ ಏನೋ ಒಂದು ಕಳೆ ಐತಪ್ಪ, ಒಳ್ಳೆ ಹೈಟ್ ಇದೆಯಾ, ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದೆ. ಜ್ಞಾಪಕ ಇದೆ, ಕೇಳಿಸ್ಕೊಟ್ಟೆ ಅವ್ರನ್ನ. ಪಾಪ ಅವರಿಗೂ ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಅವರ ದಂಪತಿಗಳು ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆನಂದ್ ಅಡಿ ಅವರು, ನಮ್ಮದು ಅವ್ರದ್ದು 14-15 ವರ್ಷದ ನಂಟು. ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾವು ಬೇರೆ ಎಷ್ಟೇ 50 ಲಕ್ಷ ಆಫರ್ ಜಾಸ್ತಿ ಕೊಟ್ಟರು ಬೇಕಾದ್ರೆ ಅವ್ರಿಗೆ ಕೇಳಿ, ಆದರೂ ನಾವು ಆನಂದ್ ಆಡಿಯೋ ಬಿಟ್ಟು ಬೇರೆಯವರಿಗೆ ಇದು ಮಾಡಲ್ಲ ಅಂತ ಹೇಳಿ ನಮ್ಮ ಅವರ ಬಾಂಧವ್ಯ ಆಗಿದೆ. ಆದರೆ ಮಾತಿಗೆ ತಪ್ಪದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ. ಇವತ್ತು ಅವರು ಬಂದಿದ್ದಾರೆ, ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಅಜನೀಶ್ ಅವರು, ತಮಗೆಲ್ಲರಿಗೂ ಗೊತ್ತು, ಈಗಾಗಲೇ ಕಾಂತಾರದಿಂದ ಪ್ಯಾನ್ ವರ್ಲ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನೋಡಿದರೆ ಏನೋ ಗೊತ್ತಿಲ್ಲ, 4 ಗಂಟೆ ಅವರು ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಕೊಡ್ತಾರೆ. ಭಾರಿ ಏಕೆಂದರೆ ಬ್ಯುಸಿ ಮ್ಯಾನ್ ಅವರು. ಇವತ್ತು ಸುಮಾರು ಚಿತ್ರಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ 4 ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟ್ರು ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಸರ್, ಸ್ನಾನ ಮಾಡಿದ್ದು 10 ಗಂಟೆ ಬೆಳಿಗ್ಗೆ. ಯಾಕೆ ಸರ್ ಅಂದರೆ, ಏನು ಮಾಡೋ ಸರ್, 4 ಅವರ್ ಆಯಿತು. ವಿಜಯ್ ಸರ್ನ ಆಮೇಲೆ ಅನನ್ಯ ಭಟ್ ಅವ್ರನ್ನ ಕರ್ಕೊಂಡೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕಾ, ಬನ್ನಿ ಸರ್ ಅಂತ ಹೇಳಿದ್ರು. ತಿಂಡಿ ತಿಂದ್ರ ಅಂದ್ರೆ ಇಲ್ಲ ಸರ್ ಅಂದರು. ಬರ್ಗರ್ ತರಿಸ್ಬಿಟ್ಟು ಅವಾಗ ಬ್ರೆಡ್ ನನಗೂ ಕೊಟ್ಟರು, ಅವರು ತಿಂದರು. ಆ ಥರ ನಮ್ಮ ಮ್ಯೂಸಿಕ್ ಅಜನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವತ್ತು ಅದೇ ರೀತಿ ಮಿತ್ರಾ ಸರ್ ಅವರು, ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮಿತ್ರರು, ಇವತ್ತು ದಯವಿಟ್ಟು ಇವತ್ತು ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಅದೇ ರೀತಿ ಈ ಒಂದು ಲ್ಯಾಂಡ್ ಸಿನಿಮಾ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ, ಪತ್ರಿಕಾ, ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ 6:30 ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ, ತಮ್ಮಲ್ಲಿ ಕ್ಷಮೆ ಇರಲಿ. ತಮಗೆಲ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತ, ಇವತ್ತು ಹೇಳ್ತಾರೆ ಕಾಣದ ಕೈಗಳು ಎಷ್ಟಿರ್ತವೆ, ಏನೋ ಒಂದು ಮಾಡಕ್ಕೆ ಹೊರಟಾಗ ನಾವೊಬ್ಬರು ನೋಡ್ತೀವಿ, ನಮ್ಮನ್ನೊಬ್ಬರು ನೋಡ್ತಾರೆ, ನಮ್ಮಿಂದೆ ಬೇರೆ ರೀತಿ ಪ್ರೋತ್ಸಾಹ ಮಾಡಿದಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಇವತ್ತು ಯಾಕಂದರೆ ನಮ್ಮ ಮೀಡಿಯಾದವರು ಆಗಲಿ ಯಾರೇ ಆಗಿರಲಿ, ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದರೆ ಒಬ್ಬ ಹೀರೋ ಬೆಳೀತಾರೆ. ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿದ್ರೆ ಅವರ ಶಕ್ತಿ ತೋರಿಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ. ಅದೇ ರೀತಿ ಎಲ್ಲರೂ ಅಷ್ಟೇ, ಒಂದು ಅವಕಾಶ ಸಿಗಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು. ಆದರೆ ನಮಗೇನಾಗಿದೆ ಅಂದರೆ, ಇಲ್ಲಿ ನಿರ್ಮಾಪಕ ಅಂದರೆ TRP ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ನಮ್ಮನ್ನು ಯಾರು ಮಾತಾಡ್ಸಲ್ಲ. ಲಾಸ್ಟ್ ಅದು ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಸಮಯದ ಅಭಾವ ಇತ್ತು, ಕರೆದ್ರೂ ನಾನು ಮಾತಾಡ್ತಿರಲಿಲ್ಲ. ಯಾಕಂದರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟು ಸರವಣ ಅವರು, ಇದು ನವರಸನ ಹೇಳ್ತಾಯಿದ್ರು, ಸರ್ ಟೈಮ್ ಆಗೋಯ್ತು ಅಂತ. ಇನ್ನೊಂದು ಶೋದವು ದುಡ್ಡು ಕೊಡೋಣ ಬಿಡಪ್ಪ ಅಂದರೆ, ಇದೆಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿ ಆಮೇಲೆ ಇದಾಗ್ಬಿಡ್ತಿದೆ ಸರ್, ಇನ್ನೊಂದು ಸತಿ ನಮಗೆ ಕೊಡಲ್ಲ ಅಂತ ಇದ್ರು. ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ. ಇವತ್ತು ಏನು
ನಮ್ಮನ್ನು ಈ ಒಂದು ಲ್ಯಾಂಡ್ ಲಾರ್ಡನ್ನು ಬೆಳೆಸಬೇಕು ಅಂತ ಬಂದಿದ್ದಾರೆ ಮಾಧ್ಯಮದವರು. ನಿಜವಾಗ್ಲೂ ನಾನು ಇವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗ ಕಾರಣ ಯಾಕಂದರೆ 14 ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು. ಯಾಕಂದರೆ ನಾನು ಒಂದು ಸತಿ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ, ಮತ್ತೇನಾದ್ರೂ ಎಲ್ಲಿ ಎಡೆಬಿಡ್ತೀನೋ ಅಂತೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪೇರ್ ಆಗಿರಲಿಲ್ಲ. ಅವರು ಬಂದು ಹೇಳಿದ್ರು, ಇವಾಗ ಯಾಕಂದರೆ ನಾನು ಮೊನ್ನೆ ಒಂದು ಮಾತಂದರು, ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕೊತೀನಿ. ಕಾರಣ ಏನಂದರೆ ನಿರ್ಮಾಪಕರು ನೀವೇನು ಮಾಡ್ತೀರ ಅಂತ ಕೇಳಿಲ್ಲ, ನಾನು ಏನು ಕೇಳ್ತೀನಿ ಎಲ್ಲ ಕೊಟ್ಟರು ಅಂತ ಹೇಳಿದ್ರು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲಿಲ್ಲ, ಏನೂ ಇರಲಿಲ್ಲ. ಅವತ್ತು ಗಿರೀಶ್, ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ. ಅಣ್ಣಾಜಿ, ಗಿರಿ ಅಂದರೆ ಬೆಟ್ಟ, ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗಿರ್ತೀನಿ, ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು. ಇವತ್ತು ಅವ್ರನ್ನೂ ನೆನ್ಸ್ಕೊಂತ ಮೂರ್ತಿ ಅಂತ, ಆನಂದ್ ಅಂತ, ಅರವಿಂದ್ ಅಪ್ಪಾಜಿಯವರು ಅಂತ ಸುಮಾರು ಬೇಕಾದ್ರೆ ನಮ್ಮ ಅಶೋಕಣ್ಣವರು, ದಯವಿಟ್ಟು ಅವರು ಮುಂದಕ್ಕೆ ಬರಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅಶೋಕ್ ಹೆಗ್ಡೆ ಅವರು ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ಥರ ತೊಂದರೆ ಆಗ್ಬೋದು, ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ಈ ಒಂದು ಫೈನಾನ್ಸ್ ಸ್ಟೇಜಲ್ ಕಾಲದಲ್ಲಿ ಕೊನೆಯವರೆಗೂ ನಾವು ಸಾಲ ತಗೊಂಬಾರ್ದು, ಹಾಗೆ ಸಿನಿಮಾ ಮಾಡಬೇಕು ಅಂತೇಳಿ ಅಶೋಕಣ್ಣ, ಶರತಣ್ಣ ಅವ್ರು ಹಿಂದೆ ಕುಂತಿದ್ದಾರೆ. ಅವರು ನಂಗೆ ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಆ ಥರ ಕಾಣದ ಕೈಗಳಿರ್ತವೆ. ಅದೇ ರೀತಿ ನಮ್ಮ ಸುಪ್ರೀತ್ ಅವರು, ನಾನು ಹೇಳಿದೆ ಸರ್ ಏನಾದ್ರೂ, ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು. 2ನೇ ಸತಿ ಅವರೇ ಎಲ್ಲ ಒಂದು ಕಡೆ ಹೇಳಿದಾಗ, ಏನು ಸರ್ ಏನೋ ಬೇಕಿದೆಯಾ ಅಂತ. ಇಲ್ಲ ಸರ್ ನಾನು ಸಾಲ ತೊಗೊಂಡ್ರೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ, ಇನ್ನೊಂದು ಕೊಡಬೇಕಾಗುತ್ತೆ, ದಯವಿಟ್ಟು ನಿರ್ಮಾಪಕರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಲ್ಲ. ಇನ್ನು 3-4 ಇವೆಂಟ್ ಇರ್ತದೆ, ನಾವು ಯಾರು ಮಾತಾಡಕ್ಕೆ ಹೋಗಲ್ಲ, ದೊಡ್ಡವ್ರು ಕರ್ತಾರೆ. ಇದೊಂದು ವೇದಿಕೆಯಲ್ಲಿ 2 ಮಾತಾಡ್ತೀನಿ, ಯಾರಾದರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಜವಾಗ್ಲೂ ನಮ್ಮನ್ನು ಯಾರು ಕರೆಯಲ್ಲ. ಆದರೆ ಪ್ರತಿಯೊಬ್ಬರು ಕೇಳೋದು ಹೀರೋ ಸಾಬ್ರ ಅಂತ ಕೇಳ್ತಾರೆ, ಒಬ್ಬ ನಿರ್ಮಾಪಕನ ಯಾರೋ ಕರೆಯಲ್ಲ ಈ ಒಂದು ಅವಕಾಶದಲ್ಲಿ. ಯಾಕಂದರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ನಾನು ಹೇಳ್ಕೊಂಡಿಲ್ಲ ಅಂದರೆ ನಾನು ಕೃತಜ್ಞಹೀನನಾಗ್ತೀನಿ. ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಿಸಿ. ಇನ್ನು 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಒಂದು ಸಿನಿಮಾಕ್ಕೆ ನಾನು ಹೇಳಿದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡುವಂಥ ನಮ್ಮ ಜಡೇಶ್ ಅವ್ರ ಮನೆಗೆ ಬಂದಾಗ ಒಂದು ಮಾತಂದರು. ಆದರೆ ಹೇಳ್ತೀನಿ, ನಿಜವಾಗ್ಲೂ ಕುಡ್ರಿಗೆ ಸಖತ್ ಬುದ್ಧಿ ಇರ್ತದೆ, ಬೇಜಾರು ಮಾಡ್ಕೊಂಬಿಡಿ. ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಆತ ಬಂದು ಕೇಳ್ಕೊಂಡ, ಸರ್ ಒಂದು ಒಳ್ಳೆ ಕತೆ ಇದೆ ಸರ್. ಏನಪ್ಪ ಅಂತ, 4-5 ಕಡೆ 10 ಕಡೆ ಹೋಗಿದ್ದೀನಿ ಸರ್, ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ. ಆತನ ಕ್ಯಾಲ್ಕುಲೇಷನ್ ಏನು ಅಂದರೆ, ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನು 1 ತಿಂಗಳು 1.5 ತಿಂಗಳ ರಿಲೀಸ್ ಸ್ಟೇಜಲ್ಲಿತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ರೆಡಿ ಟು ಶೂಟ್ ಅಂತ ಮಾಡ್ಕೊಂಡಿದ್ರು. ಆಮೇಲೆ ಇವತ್ತೇನಾದರೂ ನಾಳೆ ಭೀಮದ ನನಗೆ ಫ್ಲ್ಯಾಶ್ ಗೊತ್ತು. ಆದರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದರೆ ಹೀರೋ ಸರ್ ಅವರು ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್, ಹಾಗೆ ಅಂದರು. ನಾನು ಹೇಳಿದೆ, ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ ಜಡೇಶ್, ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಳ್ಳಿ ಸರ್, ಮಾಡಿ ಸರ್. ಆಮೇಲೆ ಒಂದು ಹಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದರೆ ದೇವರಾಣೆ ಸುಳ್ಳಲ್ಲ. ಆತನ ಕ್ಯಾಲ್ಕುಲೇಷನು ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡಂದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರ್ಗ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅವ್ರ ಬಿಲಿಮೆ 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಆ್ಯಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಿಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರಬೇಕಾದ್ರೆ, ನಿಜವಾಗ್ಲೂ ಮೇಡಮ್ ಇವತ್ತು 8:15 ಬರ್ತಾ ಇದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದರೆ ಆತನಿಗೆ ಗೊತ್ತಿತ್ತು, ಈ ಒಂದು ಸಿನಿಮಾ ನಾನು ಗೆಲ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ,
ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನು ನಾನು ಈ ಸಂದರ್ಭದಲ್ಲಿ ನನಗೆ ನೆಕ್ಸ್ಟ್ ಸಮಯ ಸಿಕ್ಕಲ್ಲ, ನಾನು ಮಾತಾಡಕ್ಕೆ ಹೋಗಲ್ಲ, ಪ್ರೊಡ್ಯೂಸರ್ ಮಾತಾಡ್ತಾರೆ. ಇವತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರಾಗಿ ಮಾಡಿಲ್ಲ, ಮ್ಯಾನೇಜರಾಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ಸ್ಮ್ಯಾನ್ಶಿಪ್ಪು ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ಫೈಟ್ ಮಾಸ್ಟರ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನು ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ, ಎಂಥ ಒಂದು ಡೂಪ್ ಹಾಕ್ಸಿಲ್ಲ, ಏನೂ ಹಾಕ್ಸಿಲ್ಲ ಮನುಷ್ಯ. ಇಲ್ಲ ಸರ್ ನಾನೇ ಮಾಡ್ತೀನಿ, ಒಂದು ಸತಿ ಇಲ್ಲದ್ರೆ 2 ಸತಿ ಆಗಲಿ ಅಂತ ಹೇಳಿ ಮಾಡೋದಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ದಯವಿಟ್ಟು ಏನಾದರೂ ಲೇಟ್ ಆಗಿತ್ತು ಕ್ಷಮಿಸಿ. ಇದು ನಂದು ಕೊನೆಯ ಅವಕಾಶ, ಯಾಕಂದರೆ ನೆನಿಬೇಕು. ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸಹ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ, ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್. ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಸಿನಿಮಾ ಗೊತ್ತಿಲ್ದಂಗೆ ಬಂದು ಸಿನಿಮಾ ಮಾಡಿದಾಗ ನಮಗೆ 5 ಅವಾರ್ಡ್ ಬಂತು. ಇದರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಹೀರೋಯಿನ್ ಸರ್ ಇರ್ಬೋದು, ಹೀರೋ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ಒಂದು ರಾಜ್ಯ ಪ್ರಶಸ್ತಿ ಬಂದೇ ಬರ್ತದೆ. ಈ ಸಿನಿಮಾಕ್ಕೆ ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತಾ, ತಮಗೆಲ್ರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಇದೀಗ ತಡವಾಗಿ ಬಂದ ನನ್ನ ಆತ್ಮೀಯರು, ಖ್ಯಾತ ನಿರ್ದೇಶಕರು, ನಿರ್ಮಾಪಕರು, ಆಕ್ಟರು ಅಂತ ಹೇಳಿ ತರುಣ್ ಸುಧೀರ್ ಅವರ ದಂಪತಿಗಳು ಸಹ ನಮ್ಮ ಚಿತ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.